ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವರ ನಾಡಲ್ಲಿ ಆಗಿರುವಂಥ ಈ ದುರಂತ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಒಂಥರ ಸಂಕಟವನ್ನುಂಟು ಮಾಡುತ್ತೆ. ಯಾಕೆ ಅಂತಂದರೆ ನಾವು ಮನುಷ್ಯರಾಗಿರುವವ್ರ ಪಾಠನೇ ಕಲಿತಾ ಇಲ್ಲ ರೀ. 2024ರಲ್ಲಿ ಇದೇ ರೀತಿಯಾದಂಥ ದುರಂತ ಇದೇ ವಯನಾಡಲ್ಲಿ ಆದರೂ ಕೂಡ ನಾವು ಪ್ರಕೃತಿ ಜೊತೆಗೆ ಆಟ ಆಡಬಾರ್ದು, ಆ ಬೆಟ್ಟ ಗುಡ್ಡಗಳ ಜೊತೆ ಕೊರಿಬಾರ್ದು, ಇವನ್ನೆಲ್ಲ ಮಾಡಬಾರ್ದು, ತುಂಬ ಸಡಿಲವಾಗುತ್ತೆ ಅನ್ನೋ ಒಂದು ಪಾಠನೇ ಕಲಿಲಿಲ್ಲ. ನಮ್ಮ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಕೂಡ ಪ್ರಕೃತಿಯನ್ನು ಹಾಳು ಮಾಡೋಕ್ಕೆ ನಿಂತುಬಿಟ್ಟಿದ್ದೀವಿ. ಸೇಮ್ ಅದೇ ರೀತಿಯಲ್ಲೇ ಈಗ ಈ ಕೆಲಸವನ್ನು ಮಾಡೋಕ್ಕೆ ಹೋಗಿದ್ರು, ಸುರಂಗ ಮಾಡೋಕ್ಕೆ ಹೋದರು. 2 ಸುರಂಗಗಳು, ಒಂದು ಹೋಗೋದು ಒಂದು ಬರೋದು, ಡಬಲ್ ಲೈನು. ಯೋಚನೆ ಮಾಡ್ಕೊಳ್ಳಿ ಯಾವ ಅಗಲ ಇರುತ್ತೆ ಅಂತೇಳಿ. ಆ ಸುರಂಗವನ್ನು ಕೊರೆಯುತ್ತಾ ಇದ್ರು, ಆ ಮಣ್ಣನ್ನು ಅಲ್ಲೇ ಇಟ್ಟರು. ಅದು ಮಳೆಯ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ನೀರು ಬಿತ್ತು, ಕೊಚ್ಕೊಂಡು ಬಂತು, ಈ ಥರ ಆಗೋಯ್ತು. ಇದರ ಪರಿಣಾಮವಾಗಿ 5 ಜನ ಸಾವನ್ನಪ್ಪಿದ್ರು, 5 ಜನ ನಾಪತ್ತೆಯಾಗಿದ್ದಾರೆ. ಇನ್ಯಾವ್ಯಾವ ಪರಿಸ್ಥಿತಿಯಲ್ಲಿ ಏನಾಗಿದೆಯೋ, ಗಾಡಿಗಳಂತೂ ಹಂಗೇ ಹೋಗ್ತಾ ಇರೋ ಪರಿಸ್ಥಿತಿ. ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ದೇವರ ನಾಡಿನ ಮೇಲೆ ದೇವರಿಗ್ಯಾಕೆ ಕೋಪ? ಮೆಪ್ಪಾಡಿಯಲ್ಲಿ ಬೆಟ್ಟ ಕುಸಿತ, 3 ಭೂ ಸಮಾಧಿ. ನಾಪತ್ತೆಯಾದ 5ರಿಗಾಗಿ ಮುಂದುವರಿದ ಶೋಧ. ದುರಂತ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ. ಅಬ್ಬಬ್ಬಾ, ಒಂದೊಂದು ದೃಶ್ಯವೂ ಭಯಾನಕ, ಭೀಕರ, ಎದೆ ಜಲ್ಲನಿಸುವ ದುರಂತದ ದೃಶ್ಯ. ಇಷ್ಟೆಲ್ಲ ದೃಶ್ಯಗಳನ್ನ ನೋಡಿದ್ರೆ ದೇವರ ನಾಡಿನ ಮೇಲೆ ದೇವರಿಗ್ಯಾಕೆ ಇಷ್ಟೊಂದು ಕೋಪ ಮುನಿಸುವಂತ ಅನ್ಸುತ್ತೆ. ಎಸ್, ಕೇರಳದ ವಯನಾಡಿನ ಮೆಪ್ಪಾಡಿಯಲ್ಲಿ ನಿನ್ನೆ ನಡೆದ ದುರಂತ ಇನ್ನೂ ಕಣ್ಣಿಗೆ ಕಟ್ಟಿದಂತೆ ಇದೆ. ನೋಡ್ತಾ ಇದ್ದ ಹಾಗೆ ಶರವೇಗದಲ್ಲಿ ಹರಿದು ಬಂದ ನೀರು. ಬೆಟ್ಟ ಕುಸಿತಕ್ಕೆ ಸಿಲುಕಿ 3 ಸ್ಥಳದಲ್ಲೇ ಉಸಿರು ಚೆಲ್ಲಿದ್ರೆ, ನಾಪತ್ತೆಯಾಗಿರುವ 5ರಿಗಾಗಿ ಶೋಧ ಕಾರ್ಯಾಚರಣೆ ಭರದಿಂದ ಸಾಗಿದೆ. ದುರಂತ ಸ್ಥಳದಿಂದಲೇ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಕಣ್ಮರೆಯಾಗಿರೋರಿಗಾಗಿ ಕೆಸರು ಮಿಶ್ರಿತ ಪ್ರವಾಹದಲ್ಲೇ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಸೇರಿ 200ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಬಿರುಸಿನ ಶೋಧ ಕಾರ್ಯ ಮುಂದುವರೆದಿದೆ. ನಿರಂತರವಾಗಿ ಮಳೆ ಆಗ್ತಾ ಇದ್ದು ಕಾರ್ಯಾಚರಣೆಗೂ ಅಡ್ಡಿ ಆಗ್ತಿದೆ. ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿಯ ಬಳಿಯಲ್ಲಿ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದ್ದಂತಹ ಸುರಂಗ ರಸ್ತೆಯ ಕಾಮಗಾರಿಯ ಮೇಲೆ ಬೆಟ್ಟ ಕುಸಿತವಾದಂತಹ ಪರಿಣಾಮವಾಗಿ ಒಟ್ಟು ಈಗ 3 ಮೃತಪಟ್ಟಿದ್ದಾರೆ, 5 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಆ ಒಂದು ಸ್ಥಳದಲ್ಲೇ ಈಗ ನಾವಿದ್ದೇವೆ. ನೀವೀಗೇನು ಗಮನಿಸ್ತಾ ಇದ್ದೀರಿ, ಇದೇ ಒಂದು ಮೆಪ್ಪಾಡಿಯ ಬಳಿಯಲ್ಲಿರುವಂತಹ ಬೆಟ್ಟಕ್ಕೆ ಒಂದು ಸುರಂಗ ಮಾರ್ಗವನ್ನು ಕೊರೆಯಲಾಗ್ತಾ ಇತ್ತು. ಈ ಒಂದು ರಸ್ತೆ ಕೋಜಿಕೋಡ ಮತ್ತು ವಯನಾಡು ಭಾಗದ ಸಂಚಾರದ ವ್ಯವಸ್ಥೆಯನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದಾಗಿ ಈ ಒಂದು ಸುರಂಗ ಮಾರ್ಗದ ಕಾಮಗಾರಿ ಮಾಡಲಾಗ್ತಾ ಇತ್ತು. ಈ ಒಂದು ಕಾಮಗಾರಿಯ ಮೇಲೆ ಬೆಟ್ಟ ಕುಸಿತವಾಗಿದೆ. ಆ ಬೆಟ್ಟ ಕುಸಿತದ ಜೊತೆಗೆ ಕಾಮಗಾರಿಗೆ ತೆಗೆದಿದ್ದಂತಹ ಮಣ್ಣು ಎರಡೂ ಸೇರಿಕೊಂಡು ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿರುವಂಥದ್ದು. ಪರಿಣಾಮವಾಗಿ ಒಟ್ಟು 3 ಮೃತಪಟ್ಟಿದ್ದಾರೆ. ಇನ್ನು 5 ಕಾರ್ಮಿಕರು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಅವರ ರಕ್ಷಣಾ ಕಾರ್ಯಾಚರಣೆ ನಿನ್ನೆ ಇಡೀ ಬೆಳಿಗ್ಗೆಯಿಂದಲೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ನಡೆದಿತ್ತು. ಜಿಟಿ ಮಳೆಯ ನಡುವೆ NDRF ತಂಡ ಮತ್ತು ಸ್ಥಳೀಯ ರಕ್ಷಣಾ ಪಡೆಗಳಿಂದ ಈ ಒಂದು ಮಣ್ಣು ತೆಗೆಯುವಂತಹ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತದೆ. ತಾವೀಗೇನು ಗಮನಿಸ್ತಾ ಇದ್ದೀರಿ, ಅದೇ ಬೆಟ್ಟ ಆ ಒಂದು ಸುರಂಗ ರಸ್ತೆಯ ಕಾಮಗಾರಿಯ ಮೇಲೆ ಕುಸಿತಿರುವಂಥದ್ದು. ಒಂದು ಕಡೆಯಲ್ಲಿ ಯಾವಾಗ ಬೆಟ್ಟ ಕುಸಿತವಾಯಿತೋ, ಬೆಟ್ಟದ ಜೊತೆಗೆ ಸುರಂಗ ಮಾರ್ಗಕ್ಕಾಗಿ ತೆಗೆದಿದ್ದಂತಹ ಮಣ್ಣು ಎರಡೂ ಸೇರಿಕೊಂಡು ದೊಡ್ಡ ಪ್ರಮಾಣದ ಭೂಕುಸಿತ ಈ ಭಾಗದಲ್ಲಿ ಉಂಟಾಗಿದೆ. ಸುರಂಗ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ, 5 ನಾಪತ್ತೆಯಾಗಿದ್ದಾರೆ. ಹಾಗಾಗಿ ನಾಪತ್ತೆಯಾಗಿರುವಂತಹ 5 ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಈಗ ಬರದಿಂದಲೂ ಕೂಡ ಸಾಗ್ತಾ ಇದೆ. ವಯನಾಡಿನ ಮೆಪ್ಪಾಡಿಯ ಬಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಮಳೆ ಆಗ್ತಾ ಇದೆ. ಈಗಲೂ ಕೂಡ ನಿರಂತರವಾಗಿ ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಬಿರು ಮಳೆಯ ನಡುವೆಯೇ ರಕ್ಷಣಾ ಕಾರ್ಯಾಚರಣೆಯು ಕೂಡ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಕೇವಲ ಸುರಂಗ ಮಾರ್ಗದ ಮೇಲೆ ಮಾತ್ರ ಅಲ್ಲ, ಸುರಂಗ ಮಾರ್ಗದ ಆಸುಪಾಸಿನಲ್ಲಿ ನಿಲ್ಲಿಸಿದಂತಹ ವೆಹಿಕಲ್ಗಳು ಎಲ್ಲವೂ ಕೂಡ ತರಗೆಲೆಗಳಂತೆ ನದಿಗೆ ಬಿದ್ದಿರುವಂಥದ್ದು. ಜೊತೆಗೆ ಸ್ಥಳೀಯರು ಯಾರು ಕೂಡ ಆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಓಡಾಡ್ತಾ ಇಲ್ಲ. ಹೀಗಾಗಿ ಯಾರಿಗೂ ಕೂಡ ಪ್ರಾಣಾಪಾಯಗಳು ಉಂಟಾಗಿಲ್ಲ. ದುರ್ಘಟನೆಯಲ್ಲಿ 3 ಸಾವು, 5 ಕಣ್ಮರೆ. ಒಂದು ಮನೆ, ಒಂದು ಧಾರ್ಮಿಕ ಕೇಂದ್ರಕ್ಕೆ ಹಾನಿ. ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಹೇಳಿಕೆ. ಇನ್ನು ದುರಂತ ಸ್ಥಳಕ್ಕೆ ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಘಟನೆ ಬಗ್ಗೆ ಮಾಹಿತಿ ಪಡೆದ್ರು. ಬಳಿಕ ಮಾತನಾಡಿದ ಅವರು, ದುರ್ಘಟನೆಯಲ್ಲಿ 3 ಸಾವನ್ನಪ್ಪಿದ್ದು, 5 ಜನ ಕಣ್ಮರೆಯಾಗಿದ್ದಾರೆ. ಮೃತರು ಹಾಗೂ ಕಣ್ಮರೆಯಾದವರೆಲ್ಲ ಕಾಮಗಾರಿ ಮಾಡ್ತಾ ಇದ್ದವರು. ದುರಂತದಲ್ಲಿ ಸ್ಥಳೀಯರಿಗೆ ಯಾವುದೇ ಅನಾಹುತ ಆಗಿಲ್ಲ. ಒಂದು ಮನೆ, ಒಂದು ಧಾರ್ಮಿಕ ಕೇಂದ್ರಕ್ಕೆ ಹಾನಿಯಾಗಿದೆ. ಅಲ್ಲದೆ ಕಾಮಗಾರಿಯನ್ನ ನಿಲ್ಲಿಸಿದ್ರಿಂದ ಹೆಚ್ಚು ಜೀವ ಹಾನಿಯಾಗಿಲ್ಲ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ರು. ಇತ್ತ ಘಟನಾ ಸ್ಥಳಕ್ಕೆ ಕೇರಳ ಸಿಎಂ ಸತೀಶನ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ನಿನ್ನೆ 11 ಕಾಲಷ್ಟೊತ್ತಿಗೆ ಇಲ್ಲಿ ಇದು ಇಶ್ಯೂ ಆಗಿರೋದು. ಸೊ ಇಮ್ಮಿಡಿಯೇಟ್ ಆಗಿ ನಾವೆಲ್ಲರೂ ಇಲ್ಲಿಗೆ ಬಂದ್ವಿ. ಮತ್ತು ವಯನಾಡಲ್ಲಿ NDRF ಇಂದು 30 ಜನದ ಅಂಗ ಇಲ್ಲೇ ಇರುತ್ತೆ, ವಯನಾಡಲ್ಲೇ ಇರುತ್ತೆ.
ಸೊ ಅವರು ಇಮಿಡಿಯೇಟಾಗಿ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಫೈರ್ ಆ್ಯಂಡ್ ಸೇಫ್ಟಿ ಆಫೀಸರ್ಸ್ ಇದ್ದಾರೆ, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇದ್ದಾರೆ. ಸೊ ಆಲ್ಮೋಸ್ಟ್ 167 ಪರ್ಸನಲ್ ರೆಸ್ಕ್ಯೂ ಆಪರೇಷನಲ್ಲಿ ದೇ ಆರ್ ಆ್ಯಕ್ಟಿವ್ಲಿ ಇನ್ವಾಲ್ವ್. 27th ಜೂನಿಂದ ವರ್ಕ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ವಿ, ಹಾಗಾಗಿ ವರ್ಕ್ ನಡೀತಾ ಇರಲಿಲ್ಲ. ಓನ್ಲಿ ಸರ್ವೆಲೆನ್ಸಿಗೆ ಅವಶ್ಯ ಆಗಿರುವಂಥ ಜನ ಮಾತ್ರ ಅಲ್ಲಿದ್ದರು. ಸೊ ಹಾಗಾಗಿ ನಮಗೆ ಮೇಜರ್ ಕ್ಯಾಶುಯಾಲಿಟೀಸ್ ಇಲ್ಲ. ಅವರ ಸ್ಟಾಫ್ 3 ಜನ ದೇ ಆರ್ ಫೌಂಡ್ ಡೆಡ್, 5 ಜನ ಮಿಸ್ಸಿಂಗ್ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಮಿಸ್ಸಿಂಗ್ ಜನನ ಹುಡ್ಕೋದು ಇವತ್ತಿಂದು ಮೇಜರ್ ಆಕ್ಟಿವಿಟಿ ನಮಗೆ. ನಾಪತ್ತೆಯಾದವರು ಸಿಗೋದು ಅನುಮಾನ, ನಿರಂತರ ಮಳೆ ಕಾರ್ಯಾಚರಣೆಗೆ ಅಡ್ಡಿ. ಇನ್ನು ಬೆಟ್ಟದ ಮಣ್ಣು ಕುಸಿದ ಕೇಸ್ನಲ್ಲಿ 5 ನಾಪತ್ತೆಯಾಗಿದ್ದು ಶೋಧ ಕಾರ್ಯವೇನೋ ಮುಂದುವರೆದಿದೆ. ಆದರೆ ನಾಪತ್ತೆಯಾದವರು ಸಿಗೋದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಇತ್ತ ಘಟನೆ ನಡೆದು ಬರೋಬ್ಬರಿ 24 ಗಂಟೆಗಳಿಗೂ ಹೆಚ್ಚು ಕಾಲವೇ ಆಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ತೊಡಕು ಆಗ್ತಿದೆ. ನಾಪತ್ತೆಯಾದವರು ಕೆಸರು ಮಿಶ್ರಿತ ಮಣ್ಣಿನ ಕೆಳಗೆ ಹುದುಗಿ ಹೋಗಿರುವ ಶಂಕೆ ಇದ್ದು ಸಂಪೂರ್ಣ ಮಣ್ಣು ತೆರವುಗೊಳಿಸದ ಹೊರತು ನಾಪತ್ತೆಯಾಗಿರೋರು ಸಿಗೋದು ಅನುಮಾನ ಅಂತ ಅಂದಾಜಿಸಲಾಗ್ತಿದೆ. ಅತ್ತ ಮೃತರ ಡೀಟೇಲ್ಸ್ ಹಾಗೂ ನಾಪತ್ತೆಯಾದವ್ರು ಯಾರು ಅಂತ ನೋಡುವುದಾದ್ರೆ, ಜೆಸಿಬಿ ಆಪರೇಟರ್ ಆಗಿದ್ದ ಮಧ್ಯಪ್ರದೇಶದ ಚಂದ್ರವಾನ್, ಸಿವಿಲ್ ಫ್ಲೋರ್ಮ್ಯಾನ್ ಆಗಿದ್ದ ಬಿಹಾರ ಮೂಲದ ಬಿಕಾಶ್ ಕುಮಾರ್ ಹಾಗೂ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಜಾರ್ಖಂಡ್ ಮೂಲದ ಅನ್ಮೋಲ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಹಿಮಾಚಲ ಪ್ರದೇಶ ಮೂಲದ ವಿಕ್ರಮ್ ರಾಣಾ ನಿರ್ಮಾಣ ವ್ಯವಸ್ಥಾಪಕ ನಾಪತ್ತೆಯಾಗಿದ್ರೆ, ಹಿಮಾಚಲ ಪ್ರದೇಶದ ಇಂಜಿನಿಯರ್ ರಾಹುಲ್ ಕೂಡ ನಾಪತ್ತೆಯಾಗಿದ್ದಾನೆ. ಬಿಹಾರ ಮೂಲದ ಅಗಿಯುವ ಯಂತ್ರ ನಿರ್ವಾಹಕ ಮೊಹಮ್ಮದ್ ಇಮ್ರಾನ್ ಕಣ್ಮರೆಯಾಗಿದ್ದಾನೆ. ಪಶ್ಚಿಮ ಬಂಗಾಳದ ಸರ್ವೇಯರ್ ರಾಕೇಶ್ ಗುಚೈತ್, ಉತ್ತರ ಪ್ರದೇಶದ ಅಜರುದ್ದೀನ್ ಅನ್ಸಾರಿ ಸರ್ವೇಯರ್ ಕೂಡ ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳದ ವಯನಾಡಿನ ಮೆಪ್ಪಾಡಿಯ ಬಳಿಯಲ್ಲಿ ಸುರಂಗ ಮಾರ್ಗದ ಮೇಲೆ ಬೆಟ್ಟ ಕುಸಿತವಾಗಿದ್ದಂಥದ್ದು. ಇಲ್ಲಿ ಈಗ ಮಳೆಯ ನಡುವೆಯೇ ಈಗ ಬರದಿಂದ ರಕ್ಷಣಾ ಕಾಮಗಾರಿಯು ಕೂಡ ನಡೀತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಈ ಒಂದು ಸ್ಥಳದಲ್ಲಿನೇ JCBಯು ಕೂಡ ಭೂಕುಸಿತದ ಪರಿಣಾಮವಾಗಿ ಇಡೀ JCBಯೇ ಸಂಪೂರ್ಣವಾಗಿ ಭೂಕುಸಿತದಲ್ಲಿ ಮೇಲಿನಿಂದ ಕೆಳಗಡೆವರೆಗೂ ಕೂಡ ತೇಲ್ಕೊಂಡು ಬಂದಿತ್ತು. JCBಯನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಬರದಿಂದ ಸಾಗ್ತಾ ಇದೆ. ಸ್ಥಳೀಯ NDRFನ ತಂಡದವರ ಜೊತೆಗೆ ಸ್ಥಳೀಯ ಸ್ವಯಂ ಸೇವಕರು ಕೂಡ ಸೇರಿಕೊಂಡು ಈಗ ಆ ಒಂದು ಏನು ಬೆಟ್ಟ ಕುಸಿದಂತಹ ಪರಿಣಾಮವಾಗಿ ಬಹುದೂರದಿಂದ ಕೆಳಗಿನವರೆಗೂ ಕೂಡ ಇಳಿದು ಬಂದಿದ್ದಂತಹ ಜಾರಿ ಬಂದಿದ್ದಂತಹ JCBಯನ್ನು ಮೇಲೆತ್ತುವ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ರೀತಿಯಾದಂತಹ ಭಾಳಷ್ಟು ವಾಹನಗಳು, ಅದು ಬೈಕ್ಗಳಿರ್ಬೋದು ಮತ್ತು ಬಸ್ಗಳಿರ್ಬೋದು ಮತ್ತು ಜೀಪ್ಗಳಿರ್ಬೋದು, ಅದೇ ರೀತಿಯಾಗಿ JCB, ಹೀಗೆ ಭಾಳಷ್ಟು ವೆಹಿಕಲ್ಗಳು ಈ ಒಂದು ಭೂಕುಸಿತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜಾರಿಕೊಂಡು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಬಂದಿವೆ. ಅವುಗಳ ಮೇಲೆ ಸಂಪೂರ್ಣವಾಗಿ ಮಣ್ಣಿನ ಗುಡ್ಡೆಯೂ ಕೂಡ ನಿರ್ಮಾಣ ಆಗಿದೆ. ಈಗ ಅವುಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ಅತ್ಯಂತ ಭರದಿಂದ ಸಾಗಿದೆ. ಮಳೆಯ ನಡುವೆಯೇ NDRFನ ತಂಡದವರು ಸ್ಥಳೀಯ ಜನರ ಜೊತೆ ಗೂಡಿಕೊಂಡು ಈ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ ಕಾಲಿಡೋಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿನ ಕೆಸರು ಇಡೀ ಸಂಪೂರ್ಣವಾಗಿ ಮುತ್ಕೊಂಡಿರುವಂಥದ್ದು. ಅಂದರೆ ಕಾಲಿಟ್ಟು ಕೂಡ ಮುಂದೆ ಸಾಗದೇ ಇರುವಷ್ಟು ಕೆಸರಿನ ಗದ್ದೆ ರೀತಿಯಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆಯೇ NDRFನ ತಂಡದವರು ಈಗ ಸಾಧ್ಯವಾದಷ್ಟು ಎಲ್ಲೆಲ್ಲಿ ವಾಹನಗಳು ಬಿದ್ದಿರುವಂಥದ್ದು ವಾಹನಗಳನ್ನು ಮೇಲೆತ್ತುವಂತಹ ಕೆಲಸ, ಜೊತೆಗೆ ಯಾರಾದರೂ ಪ್ರಾಣಾಪಾಯದಲ್ಲಿ ಸಿಲುಕಿದ್ರೆ ಅವ್ರನ್ನ ಹುಡುಕುವಂಥ ಕೆಲಸ, ಹೀಗೆ ಎಲ್ಲ ರೀತಿಯಾದಂಥ ರಕ್ಷಣಾ ಕಾರ್ಯದಲ್ಲೂ ಕೂಡ ಈಗ NDRFನ ತಂಡದವರು ಮುಳುಗಿದ್ದಾರೆ. ಮಳೆ ಕೊಂಚ ಬಿಡುವು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದರ ನಡುವೆಯೇ ಈಗ ರಕ್ಷಣಾ ಕಾರ್ಯಾಚರಣೆಯು ಕೂಡ ಜೋರಾಗಿ ಸಾಗಿದೆ. ಹಲವರ ಜೀವ ರಕ್ಷಿಸಿದ್ದ ನೀರಿನ ಟ್ಯಾಂಕರ್, ಕರ್ನಾಟಕ ನೋಂದಣಿಯ ನೀರಿನ ಟ್ಯಾಂಕರ್ ಸೇಫ್. ವಯನಾಡಲ್ಲಿ ನಡೆದ ಬೆಟ್ಟ ಕುಸಿದ ಲೈವ್ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ದಾಖಲಾಗಿತ್ತು. ಆ ದೃಶ್ಯದಲ್ಲಿ ನೀರು ತುಂಬಿದ ದೊಡ್ಡ ಟ್ಯಾಂಕರ್ ಬೆಟ್ಟ ಕುಸಿದ ರಭಸಕ್ಕೆ ಬಹುದೂರ ಬಂದು ನಿಂತಿತ್ತು. ಈ ಲಾರಿಯಿಂದಲೇ ಕೆಲವರ ಪ್ರಾಣ ಉಳಿದಿದೆ. ಆ ನೀರಿನ ಟ್ಯಾಂಕರ್ ಸೇಫ್ ಆಗಿದೆ. ಕರ್ನಾಟಕದ ರಿಜಿಸ್ಟ್ರೇಷನ್ ಹೊಂದಿರುವ ನೀರಿನ ಟ್ಯಾಂಕರ್ ಈಗ ಹೇಗಿದೆ? 1 ಸೆಕೆಂಡ್ನಲ್ಲಿ ಟ್ಯಾಂಕರ್ನ ಚಾಲಕನ ಜೀವ ಉಳಿದಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿ ನೋಡಿ. ಕೇರಳದ ವಯನಾಡಿನ ಮೇಪಾಡಿಯ ಬಳಿಯಲ್ಲಿ ಸುರಂಗದ ಮೇಲೆ ಬೆಟ್ಟ ಕುಸಿದಂತಹ ದೊಡ್ಡದೊಂದು ದುರ್ಘಟನೆ ನಡೀತು. ಆ ದುರ್ಘಟನೆಗೆ ಸಂಬಂಧಪಟ್ಟಂತ ಒಂದು CCTV ಫುಟೇಜ್ ಈಗ ಎಲ್ಲ ಕಡೆಗೂ ಕೂಡ ಹರಿದಾಡ್ತಾ ಇದೆ. ಆ CCTV ಫುಟೇಜಲ್ಲಿ ಭೂಕುಸಿದ ಪರಿಣಾಮವಾಗಿ ಬಹಳ ದೂರದವರೆಗೂ ಕೂಡ ಮಣ್ಣಿನಲ್ಲೇ ಎಳೆದು ಬರುವಂತಹ ಟ್ಯಾಂಕರ್ ಮುಂದ್ಗಡೆ ನಾನಿದ್ದೇನೆ. ಇದೇ ನೀರಿನ ಟ್ಯಾಂಕರ್. ಈ ನೀರಿನ ಟ್ಯಾಂಕರ್ ಭೂಕುಸಿತದ ಆಗುವಂಥ ಸಂದರ್ಭದಲ್ಲಿ ಆ ಒಂದು ರಸ್ತೆಯನ್ನೇ ದಾಟ್ತಾ ಇತ್ತು. ಏಕಾಏಕಿಯಾಗಿ ಭೂಕುಸಿತ ಉಂಟಾಗಿ ಒಂದು ರೀತಿಯಾದಂತಹ ಜಲಪ್ರಳಯವಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ಒಂದು ಲಾರಿಗೆ ಆ ಒಂದು ಭೂಕುಸಿತ ಕಲ್ಲು ಮತ್ತು ಮಣ್ಣು ಅಡ್ಡ ಆಗಿದ್ದಾವೆ. ಆಗ ಜೋರಾಗಿ ಈ ಗಾಡಿ ರಿವರ್ಸ್ ಆಗಿ ವಾಪಸ್ಸು ಬಂದು ನಿಂತಿರ್ತದ್ದು.
CCTV ಫುಟೇಜ್ಗಳಲ್ಲೂ ಕೂಡ ತಾವು ಗಮನಿಸಿದ್ದೀರಿ. ಅದೇ ಒಂದು ವಾಟರ್ನ ಟ್ಯಾಂಕ್ ಇದು KA42 ಅಂದರೆ ಕರ್ನಾಟಕದ ರಾಮನಗರ ಜಿಲ್ಲೆಗೆ ಸೇರಿದಂತಹ ಒಂದು ಟ್ಯಾಂಕರ್ ಇದು ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯ ಹೆಸರಲ್ಲಿದೆ. ಬಹುತೇಕ ಇಲ್ಲಿಯ ಲೋಕಲಲ್ಲಿ ನಡೀತಾ ಇದ್ದಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿಗೆ ನೀರಿನ ಸರಬರಾಜು ಈ ಟ್ಯಾಂಕರ್ ಮಾಡ್ತಾ ಇತ್ತು ಅನ್ನುವಂಥದ್ದು. ಇದೇ ಟ್ಯಾಂಕರ್ಗೆ ನೇರವಾಗಿ ಇದೇ ಟ್ಯಾಂಕರ್ ಇನ್ನೇನು 1 ಸೆಕೆಂಡ್ ಮುಂದೆ ಹೋಗಿದ್ರು ಕೂಡ ಈ ಟ್ಯಾಂಕರ್ ಪಲ್ಟಿ ಆಗುವಂತಹ ಸಾಧ್ಯತೆಗಳೇ ತುಂಬ ಇತ್ತು. ಆದರೆ ಈ ಒಂದು ಟ್ಯಾಂಕರ್ ಹೋಗಿ ನಿಲ್ಲೋದಕ್ಕೂ ಏಕಾಏಕಿಯಾಗಿ ಬೆಟ್ಟ ಕುಸಿಯೋದಕ್ಕೂ ಒಂದೇ ಆಗಿದೆ. ತಕ್ಷಣದಲ್ಲೇ ಡ್ರೈವರ್ ಅದನ್ನು ಟ್ಯಾಂಕರ್ನ ನಿಲ್ಲಿಸುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಆದರೂ ಕೂಡ ನೀರಿನ ರಭಸ ಮತ್ತು ನೀರಿನಲ್ಲಿ ಕೊಚ್ಚಿ ಬಂದಂಥ ದೊಡ್ಡ ದೊಡ್ಡ ಬಂಡೆಗಳು ಇಂಥದ್ದೊಂದು ದೊಡ್ಡ ಟ್ಯಾಂಕರ್ನೇ ಬಹುದೂರದವರೆಗೂ ಕೂಡ ಎಳೆದು ತರ್ತವೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಕೂಡ ಉಂಟಾಗಿಲ್ಲ. ಅದೃಷ್ಟವಶಾತ್ ಲಾರಿಯ ಚಾಲಕನು ಕೂಡ ಟ್ಯಾಂಕರ್ನ ಚಾಲಕನು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನೇನು 1 ಸೆಕೆಂಡ್ ಮುಂದೆ ಕೂಡ ಈ ಒಂದು ಟ್ಯಾಂಕರ್ ಚಲಿಸ್ಬಿಟ್ಟಿದ್ರೆ ಈ ಟ್ಯಾಂಕರ್ ಕೂಡ ನೀರಿನ ಪ್ರಪಾತಕ್ಕೆ ಬೀಳುವಂತಹ ಅಪಾಯಗಳು ಕೂಡ ಇದು. ಒಟ್ಟಾರೆ ನಿನ್ನೆ ಸುರಿದ ಮಳೆರಾಯನ ಅಬ್ಬರಕ್ಕೆ ಭಾರಿ ನೀರು, ಬೆಟ್ಟ, ಮಣ್ಣು ಕುಸಿತ ಆಗಿದೆ. ಇನ್ನೂ ಆ ದೃಶ್ಯ ಎದೆ ಜಲ್ಲನಿಸುವಂತಿದೆ. ನಾಪತ್ತೆಯಾದವರಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ವರುಣ ಮಾತ್ರ ಕೊಂಚವೂ ಬಿಡುವು ಕೊಡ್ತಾ ಇಲ್ಲ. KP ನಾಗರಾಜ್, ಪಬ್ಲಿಕ್ ಟಿವಿ, ಕೇರಳ.